ಸತತ 6 ಗೆಲುವಿನೊಂದಿಗೆ ರಾಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವ RCB ಕಪ್ ಗೆಲ್ಲುವ ಆತ್ಮವಿಶ್ವಾಸದಲ್ಲಿದೆ. ಆದರೆ IPLನಲ್ಲಿ ಮೊದಲಾರ್ಧದಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಇದೀಗ ಸತತ 4 ಪಂದ್ಯಗಳನ್ನು ಸೋತು ಅಗ್ರಸ್ಥಾನದಿಂದ 3ನೇ ಸ್ಥಾನಕ್ಕೆ ಕುಸಿದು ಪ್ಲೇ ಆಫ್ಗೆ ತಲುಪಿರುವ ರಾಜಸ್ಥಾನಕ್ಕೆ ಈ ಪಂದ್ಯ ಇನ್ನಷ್ಟು ಕಠಿಣವಾಗಲಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2024ರ ಎಲಿಮಿನೇಟರ್ 1ರ ಪಂದ್ಯಕ್ಕೆ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಎಲಿಮಿನೇಟರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಪರ್ಧಿಸಲಿವೆ. ವಿಶ್ವದ ಅತಿ ದೊಡ್ಡ ಮೈದಾನವಾಗಿರುವ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ರಾಜಸ್ಥಾನ್ ಬಹುಶಃ ಮೇ 22ರಂದು ನಿರ್ಧಾರವಾಗಲಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ ತಂಡದ ಆರಂಭಿಕ ಸ್ಟಾರ್ ಬ್ಯಾಟರ್ ಜೋಸ್ ಬಟ್ಲರ್ ತವರಿಗೆ ವಾಪಸ್ಸಾಗಿದ್ದು ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಆದರೆ ವಿಲ್ ಜಾಕ್ಸ್ ನಿರ್ಗಮನವಾದ ಬಳಿಕವೂ RCB ತಂಡ ತನ್ನ ಕೊನೆಯ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ 7ನೇ ಗೆಲುವಿಗಾಗಿ ಕಾತುರವಾಗಿದೆ. ರಾಜಸ್ಥಾನ್ ತಂಡಕ್ಕೆ ಆರಂಭಿಕ ಆಟಗಾರರದೇ ದೊಡ್ಡ ತಲೆನೋವಾಗಿದೆ. ಈಗಾಗಲೇ ಬಟ್ಲರ್ ಇಲ್ಲದಿರುವುದು ತಂಡಕ್ಕೆ ಸಮಸ್ಯೆಯಾದರೆ ಯಶಸ್ವಿ ಜೈಸ್ವಾಲ್ ಪ್ರದರ್ಶನ ಈ ಸೀಸನ್ನಲ್ಲಿ ಕಳಪೆಯಾಗಿದೆ. ಇದು ತಂಡದ ಬ್ಯಾಲೆನ್ಸ್ ತಪ್ಪಿದ್ದು ರಿಯಾನ್ ಪರಾಗ್ ಹಾಗೂ ಕೊನೆಯಲ್ಲಿ ಪವೆಲ್ ಎಟ್ಮೇಯರ್ ಮೇಲೆ ಬ್ಯಾಟಿಂಗ್ನಲ್ಲಿ ಅವಲಂಬಿತವಾಗಿದೆ. ಅದೇ ರೀತಿ ಬೌಲಿಂಗ್ನಲ್ಲಿ ಮಾತ್ರ ರಾಜಸ್ಥಾನ ತಂಡ ಸಮತೋಲನವಾಗಿದೆ. ಆದರೆ RCB ಕಳೆದ ಕೆಲ ಪಂದ್ಯದಿಂದ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಅದರಂತೆ ತಂಡಕ್ಕೆ ಆರಂಭಿಕವಾಗಿ ವಿರಾಟ್ ಕೊಹ್ಲಿ ಹಾಗೂ ನಾಯಕ ಫಾಫ್ ಡು ಪ್ಲೆಸಿಸ್ ಉತ್ತಮ ಆರಂಭ ನೀಡುತ್ತಿದ್ದು ತಂಡಕ್ಕೆ ಆರಂಭದಲ್ಲಿಯೇ ಗೆಲುವಿನ ಹಾದಿ ತೋರಿಸುತ್ತಿದ್ದಾರೆ. ಅದೇ ರೀತಿ ರಜತ್ ಪಡಿಕ್ಕಲ್, ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ್ ಅಬ್ಬರವು ತಂಡಕ್ಕೆ ದೊಡ್ಡ ಯಶಸ್ವಿಯಾಗಿದೆ. ಆದರೆ ಅದೇ ರೀತಿ ಬೌಲಿಂಗ್ನಲ್ಲಿಯೂ ಸಹ ಭರ್ಜರಿ ಪ್ರದರ್ಶನ ನೀಡುತ್ತಿರುವ ಬೆಂಗಳೂರು ತಂಡಕ್ಕೆ ಆರಂಭದ ಓವರ್ನಲ್ಲಿಯೇ ಸ್ವಪ್ನಿಲ್ ಸಿಂಗ್ ವಿಕೆಟ್ ತೆಗೆಯುತ್ತಿರುವುದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತಿದೆ. ಒಟ್ಟಾರೆ ನೋಡುವುದಾದರೆ RCB ತಂಡವು ರಾಜಸ್ಥಾನ್ ವಿರುದ್ಧ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SKV ಡಿಜಿಟಲ್ TV.